ಈ ತರ ನಾವು ಹೇಳಿದಾಗೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಇವತ್ತೊಂದು ಸಭೆ ನಡೆಯೋದಿದೆ. ಆ ಸಭೆಗೆ ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ತೆರಳುತ್ತಾರೆ ಅಂತ ನಾವು ನೋಡ್ತಾ ಇದ್ವಲ್ಲ. ಕೆ.ಸಿ. ವೇಣುಗೋಪಾಲ್ ಹೋಗ್ತಾರಾ ಅನ್ನುವಂಥ ನಿರೀಕ್ಷೆ ಇತ್ತು. ಹೌದು, ಹೋಗ್ತಾರೆ. ಯಾಕಂತಾನೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಕೂಡ ಈಗ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. 10 ಜನಪತ್ ರಸ್ತೆಯಲ್ಲಿರುವಂತಹ ಸೋನಿಯಾ ಗಾಂಧಿ ಅವರ ನಿವಾಸ. ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗಮಿಸ್ತಾರೆ. ಕೆ.ಸಿ. ವೇಣುಗೋಪಾಲ್ ಬಂದಿದ್ದಾರೆ. ಇನ್ನೇನು ಖರ್ಗೆ ಅವರು ಬಂದಂತ ನಂತರದಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ. ನೋಡ್ತಾ ಇದೀವಿ, ನೋಡಿದ್ದೀವಿ. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಬರ್ತಾ ಇದ್ದಾರೆ, ಕಾಂಗ್ರೆಸ್ನ ಅದೇ ಎಐಸಿಸಿ ಜನರಲ್ ಸೆಕ್ರೆಟರಿ. ಆಮೇಲೆ ಮೊನ್ನೆ ಅವರು ಈ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಕಸಿವಿಸಿನೂ ಕೂಡ ಆಯಿತು. ಹಾಗೆ ಮಂಗಳೂರಿನ ಕಾಂಗ್ರೆಸ್ ಮುಖಂಡರುಗಳಿಗೆ, ಮಿಥುನ್ ರೈ ಅವರಿಗೆಲ್ಲ ಒಂದು ನೋಟಿಸನ್ನು ಕೂಡ ಕಾರಣ ಕೇಳಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ವಿ. ಕಾರಣ ಅಂತ ಅಂದರೆ ಅವ್ರು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಪರ ವಿರೋಧವಾದಂಥ ಘೋಷಣೆಗಳು ಭಾಳ ಹೆಚ್ಚಾಗಿತ್ತು. ಆ ಕಾರಣಕ್ಕಾಗಿ ಮಹೇಶ್ ನಮಗೆ ದೆಹಲಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಮಹೇಶ್, ಏನಾಗ್ತಾ ಇದೆ ಮಹೇಶ್? ಬಹುಶಃ ಕರ್ನಾಟಕ ಕಾಂಗ್ರೆಸ್ನ ಗೊಂದಲಕ್ಕೆ ಸಂಬಂಧಪಟ್ಟಂಗೆ ಒಂದು ಫುಲ್ ಸ್ಟಾಪ್ ಇಡೋ ಪ್ರಯತ್ನ ಏನಾದರೂ ಆಗ್ಬೋದಾ ಹೈಕಮಾಂಡ್ ಕಡೆಯಿಂದ? ಏನು ಕತೆ? ಮಲ್ತೇಶ್, ಖಂಡಿತ ಅಂತೂ ಇಂತೂ ಹೈಕಮಾಂಡ್ ಮುಹೂರ್ತ ಇಟ್ಟಂತೆ ಕಾಣ್ತಾ ಇರುವಂಥದ್ದು. ಯಾಕಂದರೆ ಏನು ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ಈಗ ಏನು ಆರಂಭ ಆಗ್ತಾ ಇರುವಂಥದ್ದು. ಈಗ ಏನು ಕೆಲ ಕ್ಷಣಗಳ ಹಿಂದೆನೇ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಕೂಡ ಈ ಸೋನಿಯಾ ಗಾಂಧಿ ನಿವಾಸಕ್ಕೆ ಆಗಮಿಸಿದರೆ ಈಗ ಜಸ್ಟ್ ಏನು ಒಳಗಡೆ ಹೋಗಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇರುವಂಥದ್ದು. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಅದು ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಅಂದರೆ ಈಗಾಗಲೇ ಕಳೆದ 15 ದಿನಗಳಿಂದ ರಾಜ್ಯದಲ್ಲಿ ಏನು ಗೊಂದಲಗಳಿತ್ತು, ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕಳೆದ ವಾರನೇ ಒಂದು ಸಭೆ ಸೇರಬೇಕಾಗಿತ್ತು. ಆದರೆ ಏನು ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನಾದರೂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂಥ ಕೆಲಸ ಕೂಡ ಮಾಡಿತ್ತು ಹೈಕಮಾಂಡ್. ಏನು ಬ್ರೇಕ್ಫಾಸ್ಟ್ ವಿಚಾರವಾಗಿ ಸಿಎಂ ಮತ್ತು ಡಿ.ಸಿ.ಎಂ ಇಬ್ಬರನ್ನ ಕೂರಿಸಿ ಏನೋ ಒಂದು ಹಂತಕ್ಕೆ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನ ಮಾಡಿತ್ತು. ಪರಿಸ್ಥಿತಿ ತಿಳಿಯಾದ ನಂತರ ಮತ್ತೆ ಸಭೆ ಸೇರಿ ಇದೆಲ್ಲ ಚರ್ಚೆ ಮಾಡೋಣ ಅಂತ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಈಗಾಗಲೇ ಕಳೆದ ವಾರನೇ ಖರ್ಗೆ ಅವರು ಸೋನಿಯಾ ಗಾಂಧಿಗೆ ವರದಿ ಕೂಡ ನೀಡಿದರು. ರಾಜ್ಯದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೆದಿತ್ತು, ಈ ಹಿನ್ನೆಲೆಯಲ್ಲಿ ಆ ವಿದ್ಯಮಾನಗಳ ಪೈಕಿ ನಾವು ತಾತ್ಕಾಲಿಕ ಬ್ರೇಕನ್ನು ಹಾಕಿದ್ದೀವಿ. ಹೀಗಾಗಿ ನೀವು ಕೂಡ ಇದಕ್ಕೆ ಎಂಟ್ರಿ ಆಗಿ ಏನಾದರೂ ಸಂದೇಶವನ್ನು ನೀಡಬೇಕು ಅನ್ನೋದು ಕೂಡ ಅವರ ಮುಂದೆ ಪ್ರಸ್ತಾಪ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಸಭೆಯಲ್ಲಿ ಸೋನಿಯಾ ಗಾಂಧಿ, ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ನಾಲ್ವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗ್ತಾ ಇದೆ. ಅಂದರೆ ಏನು ಪ್ರಸಕ್ತ ವಿದ್ಯಮಾನಗಳ ಪೈಕಿ ಈಗ ರಾಜ್ಯದಲ್ಲಿ ನಾಯಕತ್ವ ಕೂಗು, ಬದಲಾವಣೆ ಕೂಗು ಏನು ಕೇಳಿ ಬರ್ತಾ ಇತ್ತು, ಸಚಿವ ಸಂಪುಟ ಪುನರ್ರಚನೆ, ವಿಸ್ತರಣೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾತುಗಳು ಏನು ಕೇಳಿ ಬರ್ತಾ ಇತ್ತು, ಸಾಕಷ್ಟು ಗಂಭೀರವಾದಂಥ ಪ್ರಕರಣ ಆಗಿರುವಂಥದ್ದು. ಯಾಕಂದರೆ ಈಗ ಸದ್ಯ ಏನು ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ ಅಂತ ನಿಟ್ಟಿನಲ್ಲಿ ಎಲ್ಲ ಹೈಕಮಾಂಡ್ ಬ್ರೇಕ್ ಆಗಿದ್ದ ನಂತರ ಆ ಪರಿಸ್ಥಿತಿ ತಿಳಿಯಾದ ಬಳಿಕ ಈಗ ಸಭೆ ಸೇರ್ತಾ ಇದ್ದಾರೆ. ಸಭೆಯಲ್ಲಿ ಏನೆಲ್ಲ ಪ್ರಸ್ತಾಪ ಆಗುತ್ತೆ ಅನ್ನೋದು ಕೂಡ ಬಹುಮುಖ್ಯವಾಗ್ತದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಬೇಕಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಾ ಅಥವಾ ಕೆಪಿಸಿಸಿ ಬದಲಾವಣೆ ಮಾಡಬೇಕಾ ಅನ್ನೋದು ಕೂಡ ಈಗಾಗಲೇ ಹೈಕಮಾಂಡ್ ಸಂಪೂರ್ಣವಾಗಿ ವರದಿ ಕೂಡ ತರಿಸ್ಕೊಂಡಿರುವಂಥದ್ದು. ಅಷ್ಟು ಏನು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಮತ್ತು ಏನು ಖರ್ಗೆ ಸೋನಿಯಾ ಗಾಂಧಿ ಬಳಿ ಪ್ರಸ್ತಾಪ ಮಾಡ್ತಾರೆ. ಸೋನಿಯಾ ಗಾಂಧಿ ಅಂತಿಮ ಆದೇಶ ಏನು ನೀಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗ್ತದೆ. ಸಭೆ ಆರಂಭ ಆಗ್ತಾ ಇದೆ ಅಂತ ಹೇಳ್ಬೋದು ಮಾಲ್ತೇಶ್. ಥ್ಯಾಂಕ್ ಯು ಮಹೇಶ್. ಇನ್ನು ಪಟ್ಟದಾಟಕ್ಕೆ ಅಂತ್ಯ ಹಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದ್ಯಾ? ಕಾಂಗ್ರೆಸ್ನ ಪಟ್ಟದಾಟ ವಿಚಾರವಾಗಿ ಹೇಳ್ತಾ ಇರೋದು ಇದು. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮೀಟಿಂಗ್ ಆರಂಭ ಆಗೋದಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವ ಕಿತ್ತಾಟದ ಬಗ್ಗೆ ಇದರಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕುರ್ಚಿ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟದ ನಡುವೆ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೆ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಚರ್ಚೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಾಗಿನ ವಿಚಾರಗಳ ಬಗ್ಗೆ ಇಲ್ಲಿ ಇವತ್ತು ಗಹನವಾದಂಥ ಚರ್ಚೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗುತ್ತೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈಗ ವಿಷಯ ಏನು ಅಂತ ಅಂದ್ರೆ, ಸೋನಿಯಾ ಗಾಂಧಿ ಅವರಿಗೆ ರಾಜ್ಯ ರಾಜಕೀಯದ ಬಗ್ಗೆ ವರದಿಯನ್ನ ಕೊಡಲಾಗಿತ್ತು. ಕಳೆದ ಭಾನುವಾರ ವರದಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ರು. ಸೋನಿಯಾ ಗಾಂಧಿ ಅವರಿಗೆ ವರದಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ನಂತರದಲ್ಲಿ ಇವತ್ತು ಮತ್ತೆ ಸೋನಿಯಾ ಹಾಗೆ ರಾಹುಲ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಮೀಟಿಂಗ್ ಸೇರಿರೋದು. ಬಹುಶಃ ಆ ವರದಿ ಮೇಲೆ ಏನ್ ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನ ಇದು ಮೀಟಿಂಗ್ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ ಸೋನಿಯಾ ಗಾಂಧಿ ಅವರ ನಿವಾಸದ ಸಭೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಸಭೆಯಲ್ಲಿ ಇದನ್ನು ಹೊರತುಪಡಿಸಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನಾದರೂ ಭಾಗಿಯಾಗ್ತಾರಾ? ಹಾಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಮೊನ್ನೆ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಕಸಿವಿಸಿಯನ್ನು ಅವರು ಕೂಡ ಎದುರಿಸಿದ್ರು. ಅವರು ಏನಾದ್ರು ಭಾಗಿಯಾಗ್ತಾರಾ? ಇದೆಲ್ಲ ನೋಡಬೇಕಿದೆ. ಬಟ್ ಮೂವರಂತೂ ಭಾಗಿಯಾಗುವಂಥದ್ದು ಖಚಿತ ಆಗ್ತಾ ಇದೆ.